ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ಬಂದಿದ್ದು ನಮಗೆ ಸಂತೋಷ ಬಿಟ್ರೆ, ನೀವು ಬಂದು ನಮ್ಮ ಸಂತೋಷ ಏನು ಹಾಳಾಗಿಲ್ಲ. ಹೌದತ್ತೆ, ಆದಿ ದಂಪತಿ ಹಾಗೆ ನೀವಿಬ್ರು ನಮ್ ಕಣ್ಮುಂದೆ ಇದ್ರೆ ತಾನೆ ನಮಗೂ ಸಂತೋಷ ಆಗೋದು ಹೇಳಿ. ಇನ್ನು ಬಿಸ್ನೆಸ್ಗೆ ಸಂಬಂಧಪಟ್ಟು ಕಷ್ಟ ನಷ್ಟ ಎಲ್ಲ ಅದು ಬರ್ತಿರತ್ತೆ ಹೋಗ್ತಿರತ್ತೆ. ಅದಕ್ಕೆ ನೀವ್ ಹೇಗ್ ಕಾರಣ ಆಗ್ತೀರಾ? ಒಂದು ವೇಳೆ ನೀವು ಅಂದ್ಕೊಂಡ ಹಾಗೆ ನಮಗೆ ವ್ಯಾಪಾರದಲ್ಲಿ ಕಷ್ಟ ಆದರೂ ನಷ್ಟ ಆದರೂ ನಿಮ್ಮಿಂದನೇ ಆದರೂ ಕೂಡ ಆ ಕಷ್ಟನ ನಾವು ಇಷ್ಟಪಟ್ಟು ಅನುಭವಿಸ್ತೀವಿ ಹೊರತು ನಿಮ್ಮನ್ನ ನಾವು ದೂರ ಮಾಡೋದಿಲ್ಲ. ಯಾಕೆ ಅಂದರೆ ನೀವು ನಮ್ಮ ಪಕ್ಕದಲ್ಲೇ ಇದ್ದರೆ ನಮಗೆ ಎಲ್ಲ ಇದ್ದಂಗೆನೆ. ನೀವಿಲ್ಲದೆ ಇದ್ದರೆ ನಮಗೆಲ್ಲ ಇದ್ರೂ ಏನೂ ಇಲ್ದಿದ್ದ ಹಾಗೆ. ದಯವಿಟ್ಟು ಇನ್ಯಾವತ್ತೂ ಈ ಥರ ಯೋಚನೆ ಮಾಡಬೇಡಿ. ಅಖಿಲ್, ಹಾಗಲ್ಲಪ್ಪ. ನಾನು ಏನು ಹೇಳ್ತೀನಿ ಅಂದ್ರೆ... ಬೇಡ ಅತ್ತೆ, ಈ ವಿಷಯದಲ್ಲಿ ನೀವೇನು ಮಾತಾಡಬೇಡಿ. ನೀವು ನಮ್ ಜೊತೆ ಇರಬೇಕು, ಯಾವಾಗ್ಲೂ ನಮ್ ಜೊತೆಲೇ ಇರಬೇಕು. ಶ್ಯಾಮ, ನಿಮ್ ಪ್ರೀತಿ ಅಭಿಮಾನ ನೋಡ್ತಿದ್ರೆ ಈ ಕ್ಷಣದಲ್ಲೇ ನನ್ ಸತ್ರು ಪರವಾಗಿಲ್ಲ. ಅತ್ತೆ, ಅದೇನ್ ಮಾತತ್ತೆ? ಈ ರೀತಿ ಅಶುಭ ಯಾರಾದ್ರೂ ಮಾತಾಡ್ತಾರಾ? ಅದು ಅಶುಭ ಅಲ್ಲಮ್ಮ, ಶುಭನೇ. ನನ್ ಸತ್ರು ಕೂಡ ಎಲ್ಲಿಗೂ ಹೋಗೋದಿಲ್ಲಮ್ಮ. ಮಗು ರೂಪದಲ್ಲಿ ನಿನ್ ಮಡ್ಲಿಗೆ ಸೇರ್ತೀನಿ. ನಿನ್ ಮಗು ಆಗಿ ಬದುಕೋದಕ್ಕೆ ಈ ಅತ್ತೆ ಈ ಕ್ಷಣದಲ್ಲಿ ಸತ್ರು ಪರವಾಗಿಲ್ಲ. ಚಿಕ್ಕ ಮಕ್ಳು ಹಾಗೆ ಮಾತಾಡೋ ನಿಮ್ ಮಾತನ್ ಕೇಳಿದ್ರೆ ಈಗ್ಲೂ ನೀವ್ ನನಗ್ ಮಗುನೇ ಅನ್ಸುತ್ತೆ ಅತ್ತೆ, ಮಗು ಹಾಗೆ ಅನ್ಸುತ್ತೆ. ವನಜಾಕ್ಷಿ ಫೋನ್ ಮಾಡಿದಾಳೆ ಅಂದ್ರೆ ಆ ಮುದುಕರು ಆ ಮನೆ ಬಿಟ್ಟು ಹೋಗಿರ್ತಾರೆ. ಹಲೋ ವನಜಾಕ್ಷಿ, ಗುಡ್ ನ್ಯೂಸ್ ಹೇಳು. ಗುಡ್ ನ್ಯೂಸ್ ಅಂದ್ರೆ ಏನ್ ನುಲಿತಾ ಇದೆಯಾ? ನೀನ್ ಫೋನಲ್ಲಿ ಮಾತಾಡಿದ್ ಕೇಳಿದ್ಮೇಲೆ ಆ ಮುದುಕರು ಮನೆ ಬಿಟ್ಟು ಹೋಗ್ಬೇಕು ಅನ್ಕೊಳ್ಳಿಲ್ವಾ? ಅನ್ಕೊಂಡ್ರು ಮೇಡಮ್. ಬಟ್ಟೆ ತಗೊಂಡು ಹೊರಡೋದಕ್ಕೂ ರೆಡಿಯಾಗಿದ್ರು. ಮತ್ತಿನ್ನೇನ್ ಪ್ರಾಬ್ಲಮ್? ಅವರಿಬ್ರು ಹೊರಟಿದ ಟೈಮಿಗೆ ಸರಿಯಾಗಿನೇ ಶ್ಯಾಮ ಅವ್ರನ್ನ ತಡೆದ್ಬಿಟ್ಲು. ನೆಂಟ್ರ ಮನೆಗೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಅವರು ಅಲ್ಲಿಂದನೇ ಹೋಗೋಣ ಅಂತ ಅನ್ಕೊಂಡಿದ್ರು. ಆದ್ರೆ ಅದು ಸುಳ್ಳು ಅಂತ ಶ್ಯಾಮಗ್ ಗೊತ್ತಾಗೋಯ್ತು. ಅವರು ಮನೆ ಬಿಟ್ಟು ಹೋಗ್ತಿರೋ ಹಾಗೆ ತಡೆದ್ಲು. ಛೇ, ನಮ್ ಪ್ಲಾನ್ ಎಲ್ಲ ವೇಸ್ಟ್ ಆಯ್ತು. ಹೌದು ಮೇಡಮ್, ನಾನ್ ಕೂಡ ನನ್ನ ಟ್ಯಾಲೆಂಟ್ ಎಲ್ಲ ಉಪಯೋಗಿಸಿ ನಾನು ಒಂದ್ ಡ್ರಾಮಾ ಮಾಡಿದೆ. ಆದ್ರೆ ಉಪಯೋಗನೇ ಇಲ್ದೇ ಇರೋ ಹಾಗಾಗೋಯ್ತು. ನೋ ಪ್ರಾಬ್ಲಮ್. ಅವ್ರನ್ನ ದೂರ ಮಾಡಕ್ಕೆ ನಾನ್ ಮಾಡಿರೋ ಈ ಪ್ಲಾನ್ ಫೇಲ್ ಆದ್ರೂನು ನೋ ಪ್ರಾಬ್ಲಮ್. ಬೇರೆ ದೊಡ್ಡ ಪ್ಲಾನ್ನೇ ಮಾಡ್ತೀನಿ. ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಅಲ್ಲಿವರೆಗೂ ನೀನ್ ಅವ್ರನ್ನ ಹುಷಾರಾಗಿ ಗಮನಿಸ್ತಿರು.
ಸರಿ ಮೇಡಮ್. ಆಗಿಂದಾಗ ಅಲ್ಲಿ ವಿಷಯನ ನನಗೆ ಹೇಳ್ತಾ ಇರು. ಓಕೆ ಮೇಡಮ್. ನಿನ್ನ ಅಕೌಂಟಿಗೆ ಬರಬೇಕಾಗಿರೋ ಅಮೌಂಟ್ ನಾನು ಹಾಕ್ತಾ ಇರ್ತೀನಿ. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಡ್ತೀನಿ. ಓಕೆ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಶ್ರೀ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ತಗೊಳ್ಳಿಮ್ಮ. ಏನೋ ಶ್ಯಾಮ, ದೇವಸ್ಥಾನಕ್ಕೆ ಬಂದರೂ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಅಲ್ಲ, ಮಮ್ಮಿ ಡ್ಯಾಡಿಗೆ ನಮ್ಮನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಯೋಚನೆ ಹೇಗೆ ಬಂತು ಅರ್ಥ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಮಾವ ಹೀಗೆ ಯೋಚನೆ ಮಾಡಿರಲ್ಲ ರೀ. ಯಾರೋ ಅವ್ರಿಗೆ ಆ ಯೋಚನೆ ಬರೋ ಹಾಗೆ ಮಾಡಿರ್ತಾರೆ. ಯಾರು ಮಾಡಿರ್ತಾರೆ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಒಂದು ವೇಳೆ ಐಶ್ವರ್ಯ ಅತ್ತಿಗೆ ಮಾಡಿದಾಳೆ ಅನ್ನಕ್ಕೆ ನಾವೆಲ್ಲಿದ್ದೀವೋ ಅತ್ತಿಗೆ ಗೊತ್ತಿಲ್ವಲ್ಲ. ಹೌದು. ಅಷ್ಟಕ್ಕೂ ನಾವ್ ಆ ಮನೇಲಿರೋ ವಿಷಯ ವನಜಾಕ್ಷಿ ಅತ್ತಿಗೆಗ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ವನಜಾಕ್ಷಿ ಅತ್ತಿಗೆ ಹಾಗೆಲ್ಲ ಮಾಡೋರು ಅಲ್ಲ. ಹೌದು, ವನಜಾಕ್ಷಿ ಅಕ್ಕ ಖಂಡಿತವಾಗ್ಲೂ ಹಾಗೆ ಮಾಡಲ್ಲ. ಟಿವಿಲಿ ನ್ಯೂಸ್ ನೋಡಿ ನಾವು ಬೇಜಾರು ಮಾಡಿಕೊಂಡ್ರೆ ಸ್ವಂತ ಮನೆಯವ್ರ ಹಾಗೆ ಸಮಾಧಾನ ಮಾಡಿದ್ರು. ಮಮ್ಮಿ ಡ್ಯಾಡಿನ ಸ್ವಂತ ತಂದೆ ತಾಯಿ ಹಾಗೆ ನೋಡ್ಕೋತಾರೆ. ಹಾಗಿರೋ ವನಜಾಕ್ಷಿ ಅಕ್ಕ ಹೀಗೆ ಮಾಡಲ್ಲ ಅಲ್ವಾ? ಹೌದ್ರಿ, ಅದ್ಕೆ ಹಾಗೆ ಮಾಡಲ್ಲ. ಏನಂದ್ರೆ ಯಾರಿಂದನೋ ಮಾವನ್ಗ ರೀತಿ ಯೋಚನೆ ಬಂತೋ, ದೇವ್ರ ದಯೆಯಿಂದ ವಿಷಯ ನಮಗ್ ಗೊತ್ತಾಯ್ತಲ್ಲ, ಅವ್ರ ಮನೆ ಬಿಟ್ಟು ಹೋಗದೆ ಇರೋ ಹಾಗಾಯ್ತು. ಅಷ್ಟು ಸಾಕು. ಬನ್ನಿ ಹೋಗೋಣ. ಏನ್ರಿ, ಏನಾಯ್ತು ರೀ? ಯಾಕೆ ಹೀಗೆ ನೊಂದ್ಕೋತಿದ್ದೀರಾ? ಯಾಕೆ ಡ್ಯಾಡಿ, ಯಾಕಿಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ? ಏನಾಯ್ತು? ಏನ್ ಹೇಳಪ್ಪ, ನಮ್ಮ ಟ್ರಿಪಲ್ ಎ ಮಸಾಲಾ ಕಂಪ್ನಿ ನೆನ್ಸ್ಕೊಂಡ್ರೆ ದುಃಖ ತಡ್ಕೊಳಕ್ಕಾಗ್ತಿಲ್ಲ. ಎಷ್ಟೋ ಜನ ಕಾರ್ಮಿಕರಿಗೆ ಜೀವನಾಧಾರ ಆಗುತ್ತೆ ಅನ್ನೋ ಒಳ್ಳೆ ಉದ್ದೇಶದಲ್ಲಿ ನಮ್ಮ ತಾತ ಮುತ್ತಾತಂದ್ರು ತ್ರಿಬಲ್ ಎ ಮಸಾಲಾ ಕಂಪ್ನಿ ಶುರು ಮಾಡಿದ್ರು. ಇಲ್ಲಿವರೆಗೂ ತ್ರಿಬಲ್ ಎ ಮಸಾಲಾ ಕಂಪ್ನಿ ನಂಬರ್ 1 ಮಸಾಲಾ ಕಂಪ್ನಿ ಆಗಿದ್ದು ಎಷ್ಟೋ ಜನರಿಗೆ ಜೀವನನ ಕೊಡ್ತು. ಈಗ ಐಶ್ವರ್ಯ ಕುತಂತ್ರದಿಂದ ಆ ಕಂಪನಿನೇ ಮುಚ್ಚೋ ಹಾಗಾಯ್ತು. ಅದು ನೆನಪಾದಾಗ್ಲೆಲ್ಲ ಮನ್ಸಿಗೆ ತುಂಬಾ ಭಾರ ಆಗುತ್ತೆ. ಮನ್ಸಲ್ಲಿರೋ ದುಃಖನ ತಡ್ಕೊಳಕ್ಕಾಗಲ್ಲ ಕಣೋ. ಮಲಗಿದ್ರೆ ನಿದ್ದೆ ಹತ್ತೋದಿಲ್ಲ, ಊಟಕ್ಕೆ ಕೂತ್ಕೊಂಡ್ರೆ ತಿನ್ನೋಕಾಗ್ತಾ ಇಲ್ಲ. ಟ್ರಿಬಲ್ ಎ ಮಸಾಲಾ ಕಂಪ್ನಿ ಹಾಗೆ ನಾನು ಕೂಡ ಯಾವತ್ತೋ ಒಂದಿನ ಸತ್ತೋದ್ರೆ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ದಯವಿಟ್ಟು ಹೀಗೆಲ್ಲ ಅಶುಭ ಮಾತಾಡಬೇಡಿ. ಡ್ಯಾಡಿ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ತಲೆಮಾರುಗಳಿಂದ ಇರೋ ಟ್ರಿಪಲ್ ಎ ಮಸಾಲಾ ಕಂಪನಿ ನಿಮ್ಮ ಕಾಲಕ್ಕೆ ಅಸ್ತಿತ್ವ ಇಲ್ಲದೆ ಹೋಯ್ತು ಅನ್ನೋ ನಿಜಾನ ನಿಮಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಕಳ್ಕೊಂಡಿರೋ ಟ್ರಿಪಲ್ ಎ ಮಸಾಲಾ ಕಂಪನಿನ ವಾಪಸ್ ತಗೋತೀನಿ. ಯಾವ ಸದುದ್ದೇಶದಿಂದ
ನಮ್ಮ ತಾತ ಮುತ್ತಾತಂದ್ರು ಸ್ಥಾಪಿಸಿದ್ರು ಅದು ಆಗೋ ಹಾಗೆ ಮಾಡ್ತೀನಿ. ಮತ್ತೆ ನಮ್ಮ ಮಸಾಲ ಕಂಪನಿನ ಮಾರ್ಕೆಟಲ್ಲಿ ನಂಬರ್ 1 ಮಸಾಲ ಕಂಪ್ನಿಯಾಗಿ ಮಾಡಿ ತೋರಿಸ್ತೀನಿ. ಹಾಗೆ ನೋಡೋ ಅದೃಷ್ಟ ನನಗಿದೆ ಅಂತೀರಾ? ಇದೆ ಮಾವ, ಖಂಡಿತ ಇದೆ. ನಾನು ಮತ್ತೆ ಇವರು ಸೇರಿ ಮತ್ತೆ AAA ಮಸಾಲ ಕಂಪ್ನಿ ಶುರು ಮಾಡ್ತೀವಿ. ನೀವೇ ಆ ಕಂಪನಿಗೆ ಚೇರ್ಮನ್ ಆಗ್ತೀರಾ. ಮತ್ತೆ ನಮ್ AAA ಮಸಾಲ ಕಂಪನಿಗೆ ಮತ್ತೆ ಒಳ್ಳೆ ಹೆಸರು ಬರೋ ಹಾಗೆ ಮಾಡ್ತೀವಿ. ನೀವೇನು ಯೋಚನೆ ಮಾಡಬೇಡಿ ಮಾವ. ಆಗ್ಲಮ್ಮ, ಈಗ ನನ್ನ ಮನ್ಸಿಗೆ ನೆಮ್ಮದಿ ಆಯ್ತು. ನಮಸ್ಕಾರನಪ್ಪ. ನಮಸ್ಕಾರ ಪುರೋಹಿತ್ರೆ. ಅಖಿಲ್, ತಂದೆಯವ್ರು ಹೇಗಿದ್ದಾರಪ್ಪ? ಅವ್ರ ಆರೋಗ್ಯ ಚೆನ್ನಾಗಿದೆಯಾ? ಹಾ, ಚೆನ್ನಾಗಿದ್ದಾರೆ. ಅಪ್ಪನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ. ಸರಿನಪ್ಪ. ಶ್ಯಾಮ ಕೊಡಮ್ಮ. ದೇವ್ರೆ, ಕಾರ್ಮಿಕರಿಗೆ ಒಳ್ಳೇದಾಗೋದನ್ನ ಬಿಟ್ರೆ ಲಾಭದ ಬಗ್ಗೆ ಯೋಚನೆ ಮಾಡೋದು ನನ್ನ ಡ್ಯಾಡಿಗೆ ಅಭ್ಯಾಸ ಇಲ್ಲ. ಕಂಪ್ನಿಗೆ ನಷ್ಟ ಆದರೂ ಪರವಾಗಿಲ್ಲ, ಕಾರ್ಮಿಕರು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸಾಕು ಅನ್ನೋ ಒಳ್ಳೆ ಮನಸ್ಸು ನಮ್ಮ ಡ್ಯಾಡಿದು. ಈಗ ಕಂಪ್ನಿ ನಮ್ಮ ಐಶ್ವರ್ಯ ಆತಗೆ ಕೈಗೆ ಹೋಗಿದೆ. ಅವಳ ಸ್ವಾರ್ಥದಿಂದ, ಅವಳ ತಪ್ಪು ನಿರ್ಧಾರದಿಂದ ಕಂಪ್ನಿ ಮುಚ್ಚೋಂಥ ಪರಿಸ್ಥಿತಿ ಬಂದರೆ ಏನು ಮಾಡೋದು ಅಂತ ಡ್ಯಾಡಿ ತುಂಬ ಹೆದರ್ಕೊಂಡಿದ್ದಾರೆ. ನಮ್ಮ ಅತ್ತಿಗೆ ನಮಗಿಷ್ಟು ಮೋಸ ಮಾಡಿದ್ರು ಕೂಡ, ಫ್ಯಾಕ್ಟ್ರಿಗೆ ಹೋದರೆ ತನಗೆ ಅವಮಾನ ಆಗತ್ತೆ ಅಂತ ಗೊತ್ತಿದ್ದು ಕೂಡ ಕಾರ್ಮಿಕರಿಗೆ ಅನ್ಯಾಯ ಮಾಡಬೇಡ ಅಂತ ಹೇಳೋದಕ್ಕೆ ಡ್ಯಾಡಿ ಫ್ಯಾಕ್ಟ್ರಿಗೆ ಹೋಗಿದ್ರು. ಕಂಪನಿ ಮುಚ್ಚ ಹೋದ್ರೆ ಕಾರ್ಮಿಕರು ಬೀದಿಗೆ ಬರ್ತಾರನ್ನೋ ಭಯ ಅವ್ರನ್ನ ಮಾನಸಿಕವಾಗಿ ತುಂಬ ವೀಕ್ ಮಾಡಿದೆ. ಅವ್ರ ನೋವನ್ನ ಕಡಿಮೆ ಮಾಡೋದಕ್ಕೇನೆ ನಾವು ಮತ್ತೆ AAA ಮಸಾಲ ಕಂಪ್ನಿನ ಶುರು ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಮೊದಲಿನ ವೈಭವ ಸಿಕ್ಕಿ ನಮ್ಮ ಡ್ಯಾಡಿ ಖುಷಿಯಾಗಿರಲಿ ಅನ್ನೋದೇ ನಮ್ಮ ಉದ್ದೇಶ. ನಾವು ಅಂದ್ಕೊಂಡು ಹಾಗೆ ಆಗೋ ಥರ ಆಶೀರ್ವಾದ ಮಾಡು ದೇವ್ರೆ. ಸ್ವಾಮಿ, ನಮ್ಮತ್ತೆ ಮಾವನ್ ಸಂತೋಷದ್ಕಿಂತ ನಮ್ಗಿನ್ನೇನು ಮುಖ್ಯ ಅಲ್ಲ. ಅವರು ಸಂತೋಷವಾಗಿರ್ಬೇಕು ಅಂದ್ರೆ AAA ಮಸಾಲ ಕಂಪ್ನಿ ಮತ್ತೆ ಮಾರ್ಕೆಟಲ್ಲಿ ನಂಬರ್ 1 ಮಸಾಲ ಕಂಪ್ನಿ ಆಗ್ಬೇಕು. ಎಷ್ಟೋ ಜನ ಕಾರ್ಮಿಕರು ಆ ಕಂಪನಿ ನೆರಳಲ್ಲಿ ಸಂತೋಷವಾಗಿ ಬದುಕಿದ್ರು. ಆ ಕಂಪನಿಗೆ ಲಾಭ ಬರ್ದೇ ಇದ್ರೂ ಪರವಾಗಿಲ್ಲ, ಕಾರ್ಮಿಕರು ಸಂತೋಷವಾಗಿದ್ರೆ ನಮ್ಮತ್ತೆ ಮಾವನು ಸಂತೋಷವಾಗಿರ್ತಾರೆ. ಜೀವನ ಪೂರ್ತಿ ನಮ್ಮತ್ತೆ ಮಾವ ಸಂತೋಷವಾಗಿರ್ಲಿ ಅಂತ ಮತ್ತೆ AAA ಮಸಾಲ ಕಂಪನಿ ಶುರು ಮಾಡ್ತೀವಿ. ನಮ್ಮ ಆಸೆ ನೆರವೇರೋ ಹಾಗೆ ಆಶೀರ್ವಾದ ಮಾಡು ಸ್ವಾಮಿ. ಓಂ ವಾಗರ್ಧಾಯ ಸಂಪೃಕ್ತ ವಾಗರ್ಧ ಪ್ರತಿಪತ್ತಯೇ ಜಗತಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಮನೋವಾಂಛಾ ಫಲಸಿದ್ಧಿರಸ್ತು, ದೀರ್ಘ ಸುಮಂಗಳೀ ಭವ. ತಗೊಳಮ್ಮ. ಬರ್ತೀವಿ ಪುರೋಹಿತ್ರೆ. ಒಳ್ಳೇದಾಗ್ಲಮ್ಮ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ರಂಗಯ್ಯ, ಚೆನ್ನಾಗಿದೆಯಾ? ದೇವ್ರಂತವ್ರೆ, ನೀವು ಹೀಗಿದ್ದಾಗ ನಿಮ್ಮ ನೆರಳಲ್ಲಿ ಬದುಕೋ ನಾವು ಹೇಗೆ ಚೆನ್ನಾಗಿರೋದು ಯಜಮಾನ್ರೆ? ಫ್ಯಾಕ್ಟ್ರಿ ಐಶ್ವರ್ಯ ಮೇಡಮ್ ಇಷ್ಟದ ಹಾಗೆ ನಡೀತಿದೆ ಯಜಮಾನ್ರೆ. ತಲೆಮಾರಿಂದ ಬರ್ತಿರೋ AAA ಮಸಾಲ ಕಂಪ್ನಿನ ಐಶ್ವರ್ಯ ಮಸಾಲ ಕಂಪ್ನಿಯವ್ರಿಗೆ ಮಾರಿದ್ದು ಸರಿಯಲ್ಲ ಯಜಮಾನ್ರೆ. ತುಂಬ ಮನಸ್ಸಿಗೆ ನೋವಾಯಿತು. ಹಾಗೆ ಮಾತಾಡಿದ್ದಕ್ಕೆ ನನ್ನನ್ನು ಕೆಲಸದಿಂದನೇ ತೆಗೆದುಬಿಟ್ರು. ನನ್ನನ್ನು ಮಾತ್ರ ಅಲ್ಲ ಯಜಮಾನ್ರೆ, ನಿಮ್ಮ ಬಗ್ಗೆ ಒಳ್ಳೆ ಮಾತಾಡೋ ಎಲ್ಲರನ್ನೂ, ಅವರು ತಪ್ಪು ಮಾತಾಡಿದರೆ ತಪ್ಪು ಅಂತ ಹೇಳೋ ಎಲ್ಲರನ್ನೂ ಕೂಡ ಕೆಲಸದಿಂದನೇ ತೆಗೆದುಬಿಟ್ರು ಅವರು. ಶ್ಯಾಮಾ ಮೇಡಮ್ ಕೆಳಗೆ ಕೆಲಸ ಮಾಡ್ತಿರೋ ವರ್ಕರ್ಸ್ ಎಲ್ಲರನ್ನೂ ತೆಗೆದುಬಿಟ್ಟು ಹೊಸ ವರ್ಕರ್ಸ್ನ ತಗೊಂಡಿದ್ದಾರೆ.
ಅವರಿಂದ ಕಾರ್ಮಿಕ ಕುಟುಂಬದವರೆಲ್ಲರೂ ಬೀದಿಗೆ ಬಂದಿದ್ದಾರೆ. ಮಕ್ಕಳಿಗೆ ಫೀಸ್ ಕಟ್ಟೋಕಾಗದೆ ಎಷ್ಟೋ ಜನ ಮಕ್ಕಳು ಓದೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಔಷಧಿ ತಗೊಳ್ಳೋಕೆ ದುಡ್ಡಿಲ್ಲದೆ ತುಂಬಾ ಜನ ಅನಾರೋಗ್ಯದಿಂದ ಮಂಚ ಹಿಡಿದಿದ್ದಾರೆ. ಇದ್ದಕ್ಕಿದ್ದಂಗೆ ಕೆಲಸ ಹೋಗ್ಬಿಟ್ರೆ ಯಾವ ಕೆಲಸನೂ ಸಿಗದೆ ಎಲ್ಲರೂ ಒದ್ದಾಡ್ತಿದ್ದಾರೆ ಯಜಮಾನ್ರೆ. ಆಟೋ ಓಡಿಸಿ ಕಲ್ಲು ಹೊಡೆದು ಸ್ವಲ್ಪ ದುಡ್ಡು ಸಂಪಾದಿಸಿ ಅದರಲ್ಲಿ ಗಂಜಿ ಕುಡಿತಾ ಇದ್ದಾರೆ. ಕೆಲವರು ಹಸುವಿನಿಂದ ಕಳ್ತನ ಮಾಡೋಕೆ ಶುರು ಮಾಡಿದ್ದಾರೆ. ಹಾಗೆ ಮಾಡೋಕೆ ಇಷ್ಟ ಇಲ್ದಿದ್ದವರು ರೋಡ್ ಮೇಲೆ ಬೇಡ್ಕೊಂಡು ತಿಂತಾ ಇದ್ದಾರೆ. ನಂಬರ್ 1 ಮಸಾಲಾ ಕಂಪ್ನಿ ಆಗಿದ್ದ AAA ಮಸಾಲಾ ಕಂಪ್ನಿ ಕಾರ್ಮಿಕರಿಗೆ ಇಂಥ ದುಸ್ಥಿತಿ ತಂದಿದ್ದಾರೆ ಯಜಮಾನ್ರೆ. ಐಶ್ವರ್ಯ ಮೇಡಮ್, ನೀವೇ ಏನಾದರೂ ಮಾಡಬೇಕು. ಆ ಐಶ್ವರ್ಯ ಮೇಡಮ್ಗೆ ಹೇಗಾದರೂ ನೀವೇ ಬುದ್ಧಿ ಕಲಿಸ್ಬೇಕು. ಬದಲಾಗಿರೋ ಕಂಪ್ನಿ ಹೆಸರನ್ನ ಮತ್ತೆ AAA ಮಸಾಲಾ ಕಂಪ್ನಿಯಾಗಿ ಮಾಡಿ ನಮ್ಮೆಲ್ಲರ ಹಣೆಬರ ಬದಲಾಯಿಸಿ. ನಿಮಗೆ ಪುಣ್ಯ ಬರುತ್ತೆ. ಬರ್ತೀನಿ ಯಜಮಾನ್ರೆ. ಮಾವ, ಯಾಕೆ ಹೇಗಿದ್ದೀರಾ? ಏನಾಯ್ತು ರೀ? ಹೊಟ್ಟೆ ಏನಾದ್ರೂ ಸರಿ ಇಲ್ವಾ? ತಿನ್ನಿ ಡ್ಯಾಡಿ. ಡ್ಯಾಡಿ, ಏನಾಯ್ತು ಡ್ಯಾಡಿ? ಯಾಕೆ ಈ ಥರ ಇದ್ದೀರಾ? ಏನ್ರಿ, ಊಟದ ತಟ್ಟೆ ಬಿಟ್ಟು ಮೇಲೆ ಹೇಳ್ಬಾರ್ದು ಅಂತ ನೀವೇ ಹೇಳ್ತಿದ್ರಲ್ಲ, ಆದ್ರೆ ಈಗ ನೀವೇ ಊಟ ಬಿಟ್ಟು ಬಂದ್ಬಿಟ್ರಲ್ಲ. ಹೇಗ್ ತಿನ್ನೋಕಾಗುತ್ತೆ ವಸಂತ? ಈಗಿರೋ ಪರಿಸ್ಥಿತಿಯಲ್ಲಿ ನನ್ ಗಂಟ್ಲಲ್ಲಿ ಅನ್ನ ಹೇಗಿಳಿಯುತ್ತೆ? ಒಂದು ಕಡೆ ನಮ್ಮ ಫ್ಯಾಕ್ಟ್ರಿ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಫ್ಯಾಕ್ಟ್ರಿ ಮುಚ್ಚಿರೋ ಕಾರಣದಿಂದ ಕೆಲಸ ಇಲ್ಲದೆ ಹಸ್ಕೊಂಡಿದ್ದಾರೆ. ಮಕ್ಕಳು ಓದೋದನ್ನ ನಿಲ್ಲಿಸಿ ದಿಕ್ಕೆ ತೋಚದಿರೋ ಸ್ಥಿತಿಲಿದ್ದಾರೆ. ದಾರಿಲಿ ಸಿಕ್ಕಾಗ ಅವ್ರ ಕಷ್ಟಗಳನ್ನ ಹೇಳ್ತಿದ್ರೆ ಎದೆ ಚಿವುಟ್ದಂಗಾಗ್ತಿದೆ ವಸಂತ. ಅವ್ರ ಕಣ್ಣೀರನ್ನ ನೆನ್ಪು ಮಾಡ್ಕೊಂಡ್ರೆ ತುತ್ತು ಇಳಿತಿಲ್ಲ. ಡ್ಯಾಡಿ, ನೀವು ಅದ್ರ ಬಗ್ಗೆ ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲು ಊಟ ಮಾಡಿ ಬನ್ನಿ. ನೊಂದ್ಕೊಳ್ಳೋ ಅಗತ್ಯ ಇಲ್ಲ ಅಂತೀಯಲ್ಲ ಅಖಿಲ್. ಅವ್ರು ಯಾರು? ನಮ್ಮ ನಂಬ್ಕೊಂಡು ಬದುಕ್ತಿರೋರು. ಅವ್ರ 5 ಬೆರಳು ಬಾಯಲ್ಲಿ ಹೋದ್ರೆ ತಾನೆ ನಾವು 3 ಕಾಲದವರೆಗೂ ಚೆನ್ನಾಗಿರೋದು. ಅಂತ ಅವ್ರೀಗ ತುತ್ತು ಅನ್ನಕ್ಕಾಗಿ, ಹನಿ ನೀರಿಗಾಗಿ ಎದುರು ನೋಡ್ಕೊಂಡು ಕಾಯ್ತಾ ಇದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಹೇಗೆ ಅಖಿಲ್? ಕೋಮಾಲಿದ್ದಾಗ ಅವ್ರ ಬಗ್ಗೆ ಗೊತ್ತಿದ್ರು ನಾನೇನು ಮಾಡಕ್ಕಾಗ್ಲಿಲ್ಲ. ಕನಿಷ್ಠ ಈಗ್ಲಾದ್ರೂ ಏನೋ ಒಂದು ಮಾಡದೇ ಇದ್ರೆ ಈ ವರ್ಮನ್ ಜೀವನಕ್ಕೆ ಅರ್ಥನೇ ಇಲ್ಲ. ಬದುಕಿದ್ರು ಜೀವಂತ ಶವಕ್ ಸಮ. ಡ್ಯಾಡಿ, ಬೇಡ ಡ್ಯಾಡಿ, ಹಾಗೆ ಮಾತಾಡಬೇಡಿ. ನೀವು ಅವ್ರ ಬಗ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ವಾ? ಹೌದು ಡ್ಯಾಡಿ, ನಿಮ್ಮ ತಾತಂದ್ರು ಶುರು ಮಾಡಿದ್ದ AAA ಮಸಾಲಾ ಕಂಪನಿನ ಮತ್ತೆ ಶುರು ಮಾಡೋಣ.
ಯಾರ್ದೋ ಕೈಗೆ ಸಿಕ್ಕಿ ನಾಶ ಆಗಿರೋ ನಮ್ಮ ಕಂಪನಿನ ಆದಷ್ಟು ಬೇಗ ಮತ್ತೆ ಶುರು ಮಾಡಿ ನೀವು ಊಹಿಸದೇ ಇರೋ ಸ್ಥಾನಕ್ಕೆ ತಗೊಂಡು ಹೋಗ್ತೀವಿ. ಹೌದು ಮಾವ. ಇಲ್ ನೋಡಿ ಮಾವ, ನಾನು ಇವರು ಸೇರಿ ಟ್ರಿಪಲ್ ಎ ಮಸಾಲ ಕಂಪ್ನಿಗೆ ಮೊದ್ಲಿನ ಹಾಗೆ ಹೆಸರು ತರ್ತೀವಿ. ಕಾರ್ಮಿಕರೆಲ್ರಿಗೂ ಮತ್ತೆ ಕೆಲಸ ಕೊಡ್ತೀವಿ. ಅಮ್ಮ ಶ್ಯಾಮ, ನೀವು 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 ಹೇಳ್ತಿರೋದು ನಿಜನಾ?